ನೆಕ್ಸ್ಟ್ ನಮ್ಮ ನಯನ ಮೋಸ್ಟ್ ಇರಿಟೇಟಿಂಗ್ ಕ್ಯಾಂಡಿಡೇಟ್. ನನ್ನ ಅಮ್ಮನ ಕ್ಯಾರೆಕ್ಟರ್ ಇತ್ತು, ಅವರಿಗೆ ಗ್ಲಿಸರಿನ್ ಹಾಕಿದ ತಕ್ಷಣ ಕಣ್ಣಲ್ಲಿ ನೀರು ಬರ್ತಿತ್ತು, ನನಗೆ ಗ್ಲಿಸರಿನ್ ಹಾಕಿದ್ರು ಕಣ್ಣಲ್ಲಿ ನೀರು ಬರ್ತಾ ಇರಲಿಲ್ಲ. ಅದು ನನ್ನ ಪ್ರಾಬ್ಲಮ್ಮು. ಇವರ ಡೈರೆಕ್ಟ್ರು ಅದಕ್ಕೆ ಅಯ್ಯಪ್ಪ ಸ್ವಲ್ಪ ಹಂಗೆ ಗುರ್ರ ಅನ್ಕೊಂಡು. ಸೊ ಇನ್ನು ನಮ್ಮ ಸಾರ್, ನನಗೆ ಸಾರ್ ಬಗ್ಗೆ ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಸಾರ್ ನಮಗೆ ನಮ್ಮೆಲ್ಲರ ಲೈಫಿಗೆ ಸಾರ್ ಒಂಥರ ಇನ್ಸ್ಪಿರೇಷನ್. ಜೊತೆಗೆ ಈ ಸಿನಿಮಾದಲ್ಲಿ ಅವ್ರ ಪಾತ್ರನ ಭಾಳ ತುಂಬ ಅದ್ಭುತವಾಗಿ ನಾನು ಸ್ಕೆಚ್ ಮಾಡ್ಕೊಂಡಿದ್ದೆ. ಇಲ್ಲ ಸಾರ್ ಈ ಪಾತ್ರ ಸಾರ್ ಒಂದು ಹೋರಾಟಗಾರ, ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋಂಥ ಒಂದು ಪಾತ್ರ, ಜೊತೆ ಹೀರೋ ತಂದೆ ಪಾತ್ರ. ಸೊ ಈ ಪಾತ್ರದಲ್ಲಿ ಕಂಪ್ಲೀಟ್ ಎಮೋಷನ್ಸ್ ಇದೆ. ಎಂಟೈರ್ ಥ್ರೋಟ್ ಸಿನಿಮಾ ಹೀರೋ ಜೊತೆ ಕ್ಯಾರಿ ಮಾಡುತ್ತೆ ಆ ಪಾತ್ರ. ಸೊ ಅದು ತುಂಬ ವೆಯ್ಟ್ ಆಗಿರೋರು ಬೇಕು. ಜೊತೆಗೆ ಸೊ ನನಗೆ ಪರ್ಸ್ನಲಿ ತುಂಬ ಕನೆಕ್ಟ್ ಆಗಬೇಕಾಗಿತ್ತು ಆ ಪಾತ್ರ. ಸೊ ಆ ಪಾತ್ರಕ್ಕೆ ಭಾಳ ಅದ್ಭುತವಾಗಿ ಸಾರ್ ಜೀವ ತುಂಬಿದ್ರು. ಜೊತೆಗೆ ನಮ್ಮ ಸಿನಿಮಾಕ್ಕೆ ಒಂಥರ ಬಿಗ್ಗೆಸ್ಟ್ ಗಿಫ್ಟ್ ಸಾರ್ ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು. ಫಸ್ಟ್ ಸಿನಿಮಾ ಬಟ್ ಭಾಳ ಬ್ಯೂಟಿಫುಲ್ಲಾಗಿ, ಭಾಳ ಪ್ರೊಫೆಷ್ನಲಾಗಿ, ಭಾಳ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಾರ್. ಮೇ ಬಿ ಈ ಸಿನಿಮಾ ಆದಮೇಲೆ ಸಾರ್ಗೆ ಇನ್ನೊಂದಷ್ಟು ಸಿನಿಮಾಗಳು, ದೊಡ್ಡ ದೊಡ್ಡ ಸಿನಿಮಾಗಳು ಆಫರ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೆಕ್ಸ್ಟ್ ಸಿನಿಮಾದಲ್ಲಿ ಸಾರ್ ಖಂಡಿತವಾಗ್ಲೂ ನನ್ನ ಸಿನಿಮಾದಲ್ಲಿ ಇರ್ತಾರೆ. ಬಟ್ ಈ ಸಿನಿಮಾದಲ್ಲಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಮೇ ಬಿ ಅವ್ರಿಗೆ ಒಂದು ಬಿಗ್ಗೆಸ್ಟ್ ಬ್ರೇಕ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರ್ ನಿಮ್ಗೇನು ಅನ್ನಿಸ್ತು ಸರ್? ಮೂವಿ ನೋಡಿದ್ದೀರಾ ಅಲ್ಲ ನೀವು ಆಲ್ರೆಡಿ? ಒಂದು 10 ಸಲ ನೋಡಿದ್ದೀನಿ. ಹಂಗಾರೆ ನೀವು ಹೇಳಬೇಕು. ಬಹುಶಃ ನಾನು ಡೈರೆಕ್ಟ್ರು ಮತ್ತು ನಮ್ಮ ಎಡಿಟ್ರು ನಾವು 3 ಜನ ನೋಡಿರೋಷ್ಟು ಬಹುಶಃ ಯಾರು ಸಿನಿಮಾಗಳು. ವಿಶೇಷವಾಗಿ ಬೇಕಾದರೆ ನಾನು ಮೊದಲನೇದಾಗಿ ಈ ಸಿನಿಮಾದ ಡೈರೆಕ್ಟ್ರು ಮತ್ತು ಭಾಳ ಮುಖ್ಯವಾಗಿ ಪ್ರೊಡ್ಯೂಸರ್ಸು ಅವ್ರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳಬೇಕು. ಯಾಕಂದರೆ ನಾನು ಜೀವನದಲ್ಲಿ ನನ್ನ ಹೆಂಡತಿ ಯಾವಾಗಲೂ ಹೇಳ್ತಿರ್ತಾಳೆ, ಬಹುಶಃ ನಾನು ಹೆಚ್ಚಿನ ಪಾತ್ರಗಳನ್ನು ನಿರ್ವಹಿಸ್ಬಿಟ್ಟಿದ್ದೀನಿ ಜೀವನದಲ್ಲಿ ಅಂತ. ಯಾಕಂದ್ರೆ ನಾನು ಒಂದು ಪ್ರೊಫೆಸರ್ ಆಗಿದ್ದೆ, ಆಮೇಲೆ ಅಡ್ವೊಕೇಟು, ಆಮೇಲೆ ಹೋರಾಟಗಾರ, ಈ ಥರ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸಿದ್ದೀನಿ. ಅದನ್ನು ನಾನು ಬಹುಶಃ ಲೈಫಲ್ಲಿ ಸಿನಿಮಾ ಮಾಡ್ತೀನೋ ಅನ್ನುವಂಥದ್ದು ನನಗೆ ಆ ಸಿನಿಮಾದ ಇದೇ ಇರಲಿಲ್ಲ, ನನಗೆ ಟೇಸ್ಟ್ ಇರಲಿಲ್ಲ. ಬಟ್ ಆದರೆ ನನಗೆ ನಮ್ಮ ಕನ್ನಡ ಪರಿಚಯ ಆದಮೇಲೆ ಸುಮ್ಮನೆ ಯಾವುದೋ ಒಂದು ಸಣ್ಣ ಪಾತ್ರ ಅಂತ ಹೇಳಿದ್ರು, ಒಂದು ಯಾವುದೋ ಅಡ್ವೊಕೇಟ್ ಪಾತ್ರ ಮಾಡ್ಬೇಕು ಸರ್ ಅಂತ ಹೇಳಿದ್ರು. ಆಯಿತು ಅಂತ ಬಂದು ನೋಡಿದ್ರೆ ಭಾಳ ಇಂಪಾರ್ಟೆಂಟ್ ರೋಲೇ ಕೊಟ್ಬಿಟ್ರು, ಭಾಳ ಇಂಪಾರ್ಟೆಂಟ್ ರೋಲ್. ಆ ಸಿನಿಮಾ ನಿಂತಿರೋದು ಆ ರೋಲ್ ಮೇಲೆ, ಆ ಥರದ್ದು ಒಂದು ರೋಲ್ ಕೊಟ್ಟರು. ಯಾಕಂದ್ರೆ ನನಗೆ ಆ್ಯಕ್ಟಿಂಗು ಗೊತ್ತಿಲ್ಲ, ಬಟ್ ಆದರೆ ಅಲ್ಲಿ ನ್ಯಾಚುರಲಾಗಿ ಅವ್ರು ಏನು ಹೇಳಿದ್ರು ಅದನ್ನು ಮಾಡಿದೆ, ಚೆನ್ನಾಗಿ ಬಂದಿದೆ ಸಿನಿಮಾದಲ್ಲಿ. ಮತ್ತು ನನಗೆ ಭಾಳ ಇಷ್ಟ ಆಗಿದ್ದು ಸಿನಿಮಾ ಆ ಕತೆ. ಮತ್ತು ಯಾಕೆ ನಾನು ಸಿನಿಮಾ ಒಪ್ಕೊಂಡೆ ಅಂತ ಹೇಳಿದ್ರೆ ಆ ಸಿನಿಮಾ ಕತೆ ನನಗೆ ಇಷ್ಟ ಆಯಿತು. ಯಾಕಂದರೆ ಅದು ನಾನು ನಿಜ ಜೀವನದಲ್ಲಿ ಒಬ್ಬ ಹೋರಾಟಗಾರ, ಹಾಗಾಗಿ ಆ ಹೋರಾಟದ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಒಂದು ಸಿನಿಮಾ ಅದು. ಮತ್ತು ಒಂದಿಷ್ಟು ಇತಿಹಾಸ ಇದೆ, ಮತ್ತು ಇತಿಹಾಸದಲ್ಲಿ ಒಂದಿಷ್ಟು ಏನು ಮುಚ್ಚಿಟ್ಟಿರ್ತಕ್ಕಂಥ ಸತ್ಯಗಳು, ಮರೆಮಾಚಿರ್ತಕ್ಕಂಥ ರಾಜಕೀಯ ಸತ್ಯಗಳನ್ನು ಈ ಸಿನಿಮಾದಲ್ಲಿ ಭಾಳ ಹೊಸದಾಗಿ, ಬಹುಶಃ ಕನ್ನಡ ಸಿನಿಮಾದಲ್ಲೇ ಇಷ್ಟು ಧೈರ್ಯ ಮಾಡಲ್ಲ ಯಾರು ಡೈರೆಕ್ಟರ್ ಪ್ರೊಡ್ಯೂಸರ್ಸು, ಯಾರೂ ಧೈರ್ಯ ಮಾಡಲ್ಲ. ಯಾಕಂದರೆ ಒಂದು ವ್ಯವಸ್ಥೆನೇ ಎದುರಾಕೊಂಡು ವ್ಯವಸ್ಥೆನ ಹೇಗಿದೆಯೋ ಹಾಗೆ ತೋರಿಸೋದಿದೆಯಲ್ಲ, ಅದಕ್ಕೆ ಭಾಳ ಗುಂಡಿಗೆ ಬೇಕು. ಯಾಕಂದರೆ ನೀವು ಸಿನಿಮಾದಲ್ಲಿ ರೊಮ್ಯಾಂಟಿಸಮ್ಮು ಮತ್ತು ಆ್ಯಕ್ಷನ್ನು, ಕಾಮಿಡಿ ಇನ್ನೊಂದು ಅದು ಬೇರೆ ಕತೆ. ಬಟ್ ವಾಸ್ತವ ಸತ್ಯಗಳಿದಾವಲ್ಲ ಅದನ್ನು ತೆಗೆಯೋದು ಅದಕ್ಕೆ ಭಾಳ ಗುಂಡಿಗೆ ಬೇಕು. ಹಾಗಾಗಿ ಈ ಸಿನಿಮಾದಲ್ಲಿ ಒಂದಿಷ್ಟು ಕೆಲವ್ರಿಗೆ ಅದು ಬೇಜಾರಾಗ್ಬೋದು, ಕೆಲವ್ರಿಗೆ ಸಿಟ್ಟು ಬರ್ಬೋದು. ಯಾಕಂದರೆ ಒಂದಿಷ್ಟು ಸತ್ಯಗಳನ್ನು ಸಿನಿಮಾದ ಮುಖಾಂತರ ನಿರ್ದೇಶಕರು ಹೊರತರ್ತಾ ಇದ್ದಾರೆ. ಮತ್ತು ಅಂಥ ಕಂಟೆಂಟ್ಗೆ ಪ್ರೊಡ್ಯೂಸರ್ಸು ನಿಜವಾಗ್ಲೂ ಅವ್ರನ್ನ ಮೆಚ್ಚಬೇಕು, ಧೈರ್ಯ ಮಾಡಿ ದುಡ್ಡು ಹಾಕಿದ್ದಕ್ಕೆ. ಮತ್ತು ಇದೊಂದು ನಿಜವಾಗ್ಲೂ ಕೂಡ ಸಿನಿಮಾಗೆ ಥಿಯೇಟ್ರಿಗೆ ಬಂದು ಜನರು ನೋಡಿದಾಗ ಬಹುಶಃ ಕನ್ನಡದಲ್ಲಿ ಒಂದು ರೀತಿ ಮೊದಲನೇ ಅನುಭವ ಇದು. ಯಾಕಂದರೆ ಈ ಥರದ ಸಿನಿಮಾಗಳು ಸಾಮಾನ್ಯವಾಗಿ ಈ ತಮಿಳು ಮತ್ತು ತೆಲುಗು ಭಾಷೆಯಲ್ಲಿ ನೋಡಿದ್ದೀವಿ ನಾವು, ಹಿಂದಿಯಲ್ಲೂ ಕೂಡ ಅಷ್ಟು ಮಟ್ಟಿಗೆ ಬರಲ್ಲ. ಕನ್ನಡದಲ್ಲಿ ಮಾತ್ರ ಈ ಥರದ ಒಂದಿಷ್ಟು ಚಾಲೆಂಜಿಂಗ್ ಆಗಿರ್ತಕ್ಕಂಥ ಕತೆ ಮತ್ತು ಬಹಳ ಮುಖ್ಯವಾಗಿ ಒಂದು ಇತಿಹಾಸದ ಹಿನ್ನೆಲೆನೇ ಇಟ್ಕೊಂಡು ತೆಗೆದಿರ್ತಕ್ಕಂಥ ಚಿತ್ರ ಇದು. ಹಾಗಾಗಿ ಅದ್ಭುತವಾದ ಚಿತ್ರ. ಮತ್ತು ಎಲ್ಲರ ಜೊತೆ ಸಿನಿಮಾ ಸೆಟ್ಟಲ್ಲಿ ಭಾಳ ನಿಜವಾಗ್ಲೂ ಮೊದಲೇ ದಿನದಿಂದನೇ ಎಲ್ಲರೂ ಕೂಡ ಭಾಳ ಪರಿಚಯ ಇರೋ ಥರ. ಮತ್ತು ಹೇಗಾಗಿದೆ ಅಂದರೆ ಇವತ್ತು ನೋಡಿ, ಇವತ್ತೊಂದು ಕುಟುಂಬದ ಥರ ಆಗ್ಬಿಟ್ಟಿದ್ದೀವಿ. ಒಂದು ಬಹುಶಃ ನಾವೆಲ್ಲ ಸೇರಿ 1 ವರ್ಷ ಆಯಿತು ನಾವೆಲ್ಲ ಈ ಥರ ಭೇಟಿ ಆಗ್ತಾ. ಈಗ ನೋಡಿ ಒಂದು ಫ್ಯಾಮಿಲಿ ಥರ ಇವತ್ತು ಕ್ರಿಸ್ಮಸ್ಗೆ ನಮ್ಮ ಹೀರೋಯಿನ್ ಅವ್ರ ಮನೆಗೆ ಬಂದು ಎಲ್ಲ ಒಟ್ಟಿಗೆ ಊಟ ಮಾಡಿ ಪ್ರೀತಿಯಿಂದ ಇವತ್ತು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಸಿನಿಮಾ ಚೆನ್ನಾಗಿದೆ. ಮತ್ತು ಕನ್ನನವರು ಹೇಳ್ದಂಗೆ ನಮ್ಮ ಹೀರೋಯಿನ್ನು ಮತ್ತು ಹೀರೋ ಎಲ್ಲ ಆ್ಯಕ್ಟರ್ಗಳು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆ ಸಿನಿಮಾ. ಕನ್ನಡ ಪ್ರೇಕ್ಷಕರು ಇಂಥ ಸಿನಿಮಾಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ದಯಮಾಡಿ ಇಂಥ ಚಿತ್ರಗಳನ್ನು ಪ್ರೋತ್ಸಾಹಿಸಿ. ಓಕೆ, ಇನ್ನು ನಮ್ಮ ದೀಕ್ಷಾ, ಥ್ಯಾಂಕ್ ಯು. ಇನ್ನು ನಮ್ಮ ದೀಕ್ಷಾ ಏನು ಹೇಳೋದು ನಮ್ಮ ದೀಕ್ಷನ್ ಬಗ್ಗೆ? ಮಾತಾಡೋ ದೀಕ್ಷಾ ಜೂನಿಯರ್ ಹೀರೋಯಿನ್.
ನಮ್ಮ ಸಿನಿಮಾ ಹೀರೋಯಿನ್ ಇದರಲ್ಲ ಅವ್ರ ಮಗಳ ಪಾತ್ರ ಅವ್ರ ಮಗಳು ಆ್ಯಕ್ಚುಲಿ ಸ್ಕ್ರೀನ್ ಪ್ರೆಸೆನ್ಸ್ ಸ್ಕ್ರೀನಲ್ಲಿ ಟೈಮಿಂಗ್ಸ್ ತುಂಬ ಕಮ್ಮಿ ಇರ್ಬೋದು ದೀಕ್ಷನ್ಗೆ, ಬಟ್ ದೀಕ್ಷಾ ಅದ್ಭುತವಾಗಿ ಕಾಣ್ತಾಳೆ ಫ್ರೇಮಲ್ಲಿ. ಸೊ ಮೇ ಬಿ ಇನ್ ಫ್ಯೂಚರಲ್ಲಿ 19-20 ಇಯರ್ಸ್ ಬರ್ತೀನಿ ಹೀರೋಯಿನ್ ಆಗ್ಬಿಡ್ತಾರೆ ಸರ್. ಆಗ್ತಾಳೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಅವಳ ಸ್ಮೈಲ್ ಮತ್ತು ಅವಳ ಫೇಸ್ ರಿಯಾಕ್ಷನ್ ಎಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಮುದ್ದಾಗಿ ಕೊಡ್ತಾಳೆ. ಸೊ ಆ್ಯಕ್ಚುಲಿ ಸಿನಿಮಾ ಸಾಂಗಲ್ಲಿ ಒಂದಷ್ಟು ಮಾಂಟೇಜಸ್ ಥರ ಶೂಟ್ ಮಾಡಿದ್ವಿ. ಸೊ ಆ ಫ್ರೇಮಲ್ಲೇ ಭಾಳ ಅದ್ಭುತವಾಗಿ ಭಾಳ ಬ್ಯೂಟಿಫುಲ್ಲಾಗಿ ಕಾಣ್ತಾಳೆ ನಮ್ಮ ದೀಕ್ಷಾ. ಸೊ ಮೇ ಬಿ ದೀಕ್ಷಾಗೆ ಈ ಸಿನಿಮಾಯಿಂದ ನೆಕ್ಸ್ಟ್ ಸಿನಿಮಾದಲ್ಲಿ ಇನ್ನೊಂದಷ್ಟು ಸ್ಕೋಪ್ ಸಿಕ್ಕು ಒಂದಷ್ಟು ಇನ್ನೂ ಚೆನ್ನಾಗಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದೀಕ್ಷಾಗೆ ಒಳ್ಳೇದಾಗಲಿ. ದೀಕ್ಷಾ ನೀನು ಹೇಳ್ತೀಯಾ? ಏನ್ ಅನ್ನಿಸ್ತು ಅವತ್ತು ಶೂಟಿಂಗ್ ಬಂದಿದ್ದಲ್ಲ, ಏನ್ ಅನ್ನಿಸ್ತು? ಹೇಳು ಒಂದು ನಿಮಿಷ. ಏನಲ್ಲ ಫಸ್ಟ್ ಟೈಮ್ ಶೂಟಿಂಗ್ ಬಂದಲ್ಲ, ಏನ್ ಅನ್ನಿಸ್ತು ನಿಂಗೆ? ಚೆನ್ನಾಗಿತ್ತಾ? ಅಲ್ಲೇ ಹೇಳು. ಅಲ್ಲೇಳು ಆಚೆನಾ? ಓಕೆ ಆಯ್ತು. ನೆಕ್ಸ್ಟ್ ನಮ್ಮ ನಯನ ಮೋಸ್ಟ್ ಇರಿಟೇಟಿಂಗ್ ಕ್ಯಾಂಡಿಡೇಟ್ ತುಂಬ ಟೀಮಲ್ಲೇ ಮೋಸ್ಟ್ ಇರಿಟೇಟಿಂಗು. ಬಟ್ ಅವಳು ಪರ್ಫಾರ್ಮ್ ಮಾಡಿದಾಗ ಪರ್ಫಾರ್ಮರ್ ಅವಳು ಇಷ್ಟ ಆಗ್ಬಿಡ್ತಾಳೆ. ತುಂಬ ಟಾರ್ಚರ್ ಕೊಟ್ಟಿದ್ದಾಳೆ. ಆ ಟಾರ್ಚರ್ನ ಅವಳ ಫ್ರೇಮಲ್ಲಿ ಅವಳು ಪರ್ಫಾರ್ಮ್ ಮಾಡೋದು ರೀತಿಲಿ ನೋಡಿದ್ರೆ ಮೇ ಬಿ ಅವಳು ಇಷ್ಟ ಆಗ್ಬಿಡ್ತಾಳೆ. ಯಾಕೆಂದರೆ ಅವಳು ಸಿಕ್ಕಾಪಟ್ಟೆ ಹತ್ತಿರ ಜಾಸ್ತಿ ಸಿನಿಮಾದಲ್ಲಿ. ಆ ಎಮೋಷನ್ ಸೀನ್ ಸಮ್ಟೈಮ್ಸ್ ಕೆಲವೊಂದು ಸೀನಲ್ಲಿ ನಮಗೆ ಯೂಶ್ವಲಿ ನನಗೆ ಆ್ಯಕ್ಷನ್ ಕಟ್ ಹೇಳ್ಬೇಕಾದ್ರೆ ಆ ಎಮೋಷನ್ ನನ್ನ ಕಣ್ಣಲ್ಲಿ ಕಂಡುಬಿಡೋದು. ಅಷ್ಟು ಬ್ಯೂಟಿಫುಲ್ಲಾಗಿ ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದಾಳೆ ನಯನ. ಮೇ ಬಿ ಅವಳಿಗೆ ಈ ಸಿನಿಮಾಯಿಂದ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಆಫರ್ ಬರ್ತವೆ. ಅದಕ್ಕೆ ಅವಳು ಯಾವುದು ಒಪ್ಕೊಂತಿಲ್ಲ ಅಂತ ಬಂದ್ರು ಮೇ ಬಿ ಈ ಸಿನಿಮಾಯಿಂದ ಅವಳಿಗೆ ಒಳ್ಳೊಳ್ಳೆ ಆಫರ್ಸ್ಗಳು ಬರ್ತವೆ. ಖಂಡಿತವಾಗ್ಲೂ ಅವಳಿಗೆ ಒಂದೊಳ್ಳೆ ಬಿಗ್ಗೆಸ್ಟ್ ಓಪನ್ ಸಿಗುತ್ತೆ. ನಯನ ನೀನ್ ಹೇಳಿ ಇವಾಗ ನಿನ್ಗೆ ಹೆಂಗ್ ಅನಿಸ್ತು ಮೂವಿಗೆ ಬಂದಾಗ? ನನಗೆ ಫಸ್ಟ್ ಹೇಳು, ನೀನು ಗ್ಲಿಸರಿನ್ ಹಾಕೊಂತಿದ್ದಲ್ಲ, ಏನ್ ಅನಿಸ್ತು ಅಂತ? ಆಲ್ಮೋಸ್ಟ್ ನಾವು ಮೂವಿನಲ್ಲಿ ಗ್ಲಿಸರಿನ್ ಜಾಸ್ತಿ ಯೂಸ್ ಮಾಡಿರೋದು ನಾನು. ಬಟ್ ಏನಂದ್ರೆ ನನ್ನ ಅಮ್ಮನ ಕ್ಯಾರೆಕ್ಟರ್ ಇತ್ತು, ಅವ್ರಿಗೆ ಗ್ಲಿಸರಿನ್ ಹಾಕಿದ ತಕ್ಷಣ ಕಣ್ಣಲ್ಲಿ ನೀರು ಬರ್ತಿತ್ತು. ನನಗೆ ಗ್ಲಿಸರಿನ್ ಹಾಕಿದ್ರು ಕಣ್ಣಲ್ಲಿ ನೀರು ಬರ್ತಿರ್ಲಿಲ್ಲ. ಅದು ನನ್ನ ಪ್ರಾಬ್ಲಮ್ಮು. ಕಣ್ಣಲ್ಲಿ ಇವ್ರು ಹೇಳ್ದಂಗೆ ತುಂಬಾ ಇರಿಟೇಟ್ ಮಾಡಿದ್ದೀನಿ ನಾನು ಅವ್ರಿಗೆ. ಅವ್ರು ಚಿಕ್ಕ ಚಿಕ್ಕ ಹೇಳೋದಕ್ಕೂ ನಾನು ಜಗಳ ಆಡ್ತಿದ್ದೆ. ನಾನು ಇರೋದೇ ಹಾಗೆ, ಅಂದರೆ ಎಲ್ಲದಕ್ಕೂ ಜಗಳ ಆಡ್ತೀನಿ. ಅಂದರೆ ಸುಮ್ಮನೆ ಅಲ್ಲ, ರೀಸನ್ ಇದ್ದು ಜಗಳ ಆಡ್ತೀನಿ. ಮೂವಿ ಬಗ್ಗೆ ಹೇಳಬೇಕಂದ್ರೆ ನನ್ನ ಫಸ್ಟ್ ಮೂವಿ ಫಸ್ಟಿಗೆ ಬಂದಾಗ ನಿಜ ತುಂಬ ಭಯ ಇತ್ತು. ಅಂದರೆ ಎಲ್ಲ ಗೊತ್ತಿದ್ದವ್ರು ಇರ್ಬೋದು, ನನಗೇನು ಗೊತ್ತಿಲ್ವಲ್ಲ ಅನ್ನೋ ಫೀಲ್ ಇತ್ತು. ಬಟ್ ಬಂದಮೇಲೆ ಆ ಫೀಲ್ ನನಗೆ ಹೋಯ್ತು. ಇವನ್ನ ಕರ್ಣನ್ ಸರ್ ಇರ್ಬೋದು ಅಥವಾ ರಾಕೇಶ್ ಅಣ್ಣ ಇರ್ಬೋದು, ಎಲ್ಲರೂ ಅಷ್ಟೇ ಒಂದು ಈ ಸೀನ್ ಬಂದರೆ ಹಿಂಗೆ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಒಂದು ಹೊಸೊಬ್ರ ಜೊತೆ ಇದ್ದೀನಿ ಅನ್ನೋ ಫೀಲ್ ಇರ್ತಾ ಇರಲಿಲ್ಲ ನನಗೆ. ಎಲ್ಲ ಸೀನಲ್ಲೂ ಅಷ್ಟೇ. ರಾಕೇಶ್ ಅಣ್ಣ ಅದರಲ್ಲೂ ನನಗೆ ಒಂದೊಂದು ಸೀನ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ನನಗೆ ಗೊತ್ತಾಗ್ತಾ ಇರೋದನ್ನ ಅವ್ರು ಹೇಳ್ತಾ ಇದ್ರು. ಕರ್ಣನ್ ಸರು ಅಷ್ಟೇ, ಮೊದಲು ರಿಹಾರ್ಸಲ್ ಮಾಡಿಸುವಾಗ ಇದನ್ನ ಹಿಂಗೆ ಮಾಡಬೇಕು, ಈ ಡೈಲಾಗ್ ಹಿಂಗೆ ತಗೊಳ್ಬೇಕು ಅಂತ ಅವ್ರು ಹೇಳಿಕೊಟ್ಟಿದ್ರು. ಮೂವಿ ತುಂಬ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಒಂದು ಫ್ಯಾಮಿಲಿ ಅನ್ನೋ ಥರನೇ ಇದ್ವಿ ನಾವು. ಅಷ್ಟೇ ಫನ್ ಮಾಡಿದ್ದೆ. ನಾನು ಶೂಟ್ ಮುಗಿಸಿ ಡ್ಯೂಟಿ ಹೋಗ್ಬೇಕಾದ್ರೆ ಯಾಕಪ್ಪ ಡ್ಯೂಟಿ ಹೋಗ್ಲಿ, ಶೂಟೇ ಇರ್ಬೋದಲ್ಲ ಅನಿಸ್ತಿತ್ತು. ಅಷ್ಟು ಫನ್ ಮಾಡಿದ್ವಿ. ಇವನ್ ಮಠ ಸರ್ ಇರ್ತಾನೋ ಅಷ್ಟೇ, ಸೆಟ್ಟಲ್ಲಿ ನಗಾಡದೇ ಇರೋ ದಿನನೇ ಇಲ್ಲ. ಅವ್ರು ಇರುವಾಗ ಅಷ್ಟು ನಗಾಡ್ತಾ ಇದ್ವಿ. ಒಂಥರ ಒಂದು ಫ್ಯಾಮಿಲಿಯಾಗಿ ಫನ್ ಮಾಡ್ಕೊಂಡು ಯಾವಾಗಲೂ ಇರ್ತಾ ಇದ್ವಿ. ಸೊ ಖುಷಿ ಆಗ್ತಿತ್ತು. ಬಟ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ಸಾಂಗ್ಸ್ ಆಗಿರ್ಬೋದು, ಎಲ್ಲ ಸೀನ್ಸ್ ಆಗಿರ್ಬೋದು ಅಲ್ಟಿಮೇಟಾಗಿ ಬಂದಿದೆ. ನಾನು ನೋಡಿರೋ ಎಲ್ಲ ಸೀನ್ಸು ಆ್ಯಂಡ್ ಸಾಂಗ್ಸ್ ನಾನು ಕೇಳಿಸ್ಕೊಂಡಿದ್ದೀನಿ, ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಚಾನ್ಸ್ ಕೊಟ್ಟಿದ್ದಕ್ಕೆ ಕರ್ಣನ್ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಪ್ರವೀಣ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತೆ ಸಾಧನ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಹೇಳಬೇಕು ಅಂದರೆ ನಾನು ಇಂಡಸ್ಟ್ರಿಗೆ ಬಂದಿರೋಕ್ಕೆ ರೀಸನ್ ಸಾಧನ ಅಣ್ಣ. ಆಮೇಲೆ ಪ್ರವೀಣ್ ಅಣ್ಣನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟೇ, ಥ್ಯಾಂಕ್ ಯು. ಓಕೆ, ಇನ್ನು ಲಾಸ್ಟ್ ಬಟ್ ಲೀಸ್ಟ್ ಅಂತಲ್ಲ ನನಗೆ ನಮ್ಮ ಚಂದ್ರಿಕಾ ಮೇಡಮ್, ನಮ್ಮ ಸಿನಿಮಾದ ಸುಂದರಿ ಸರ್, ಮಠ ಕೊಪ್ಪಳ ಸರ್ ಇದರ ಅವ್ರಿಗೆ ವೈಫ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮಠ ಸರ್ ಬಗ್ಗೆನೂ ಮಾತಾಡ್ತೀನಿ. ಫಸ್ಟ್ ಮೇಡಮ್ ಬಗ್ಗೆ ಮಾತಾಡ್ಬಿಡ್ತೀನಿ. ಭಾಳ ಅದ್ಭುತವಾದಂಥ ನಟಿ ಮೇಡಮ್ಮು, ಭಾಳ ನ್ಯಾಚುರಲ್ ಪರ್ಫಾರ್ಮರು. ಮೇ ಬಿ ನನಗೆ ಯೂಶ್ವಲಿ ನಾನು ರೈಟ್ ಮಾಡೋ ಸಿನಿಮಾಗಳಲ್ಲಿ ಹೆಣ್ಮಕ್ಳ ಕ್ಯಾರೆಕ್ಟರ್ಗಳೆಲ್ಲ ತುಂಬ ಸ್ಟ್ರಾಂಗಾಗಿ ಬರೀತೀನಿ, ಸ್ಟ್ರಾಂಗಾಗಿ ರೈಟ್ ಮಾಡ್ತೀನಿ. ಬಿಕಾಸ್ ಏನು ಯಾಕೆಂದರೆ ಆ ಫೀಲ್ ನನಗೆ ಚಿಕ್ಕ ವಯಸ್ಸಿನ ನನ್ನ ತಾಯಿ ಮಾಡ್ಕೊಂಡು ಬಂದಿರೋದ್ರಿಂದ, ನಮ್ಮ ತಾಯಿನೂ ಹಾಗೆ ತುಂಬ ಹೊರಟು, ಯಾರಿಗೂ ಹೆದರಲ್ಲ, ಯಾರಿಗೂ ಭಯಪಡಲ್ಲ. ನಮ್ಮ ತಂದೆಗೆ ಹೆದರ್ತಿರಲ್ಲ, ನಮ್ಮ ತಂದೆ ಮೇಲೆ ಜಗಳ ಮಾಡೋರು. ನಮ್ಮ ತಂದೆ ತಾಯಿ ಮಧ್ಯೆ ಯಾವಾಗಲೂ ಅದೊಂದು ಜಗಳಗಳು ನಡೆಯೋದು. ನಮ್ಮ ತಾಯಿ ಫುಲ್ ಡಾಮಿನೇಟ್ ಮಾಡೋರು. ಚಿಕ್ಕ ವಯಸ್ಸಿನ ನಮ್ಮ ತಾಯಿನ ಆ ರೀತಿ ನೋಡ್ಕೊಂಡು ಬಂದು ನಮ್ಮ ತಾಯಿ ಒಂಥರ ನನ್ನ ಕಣ್ಣಿಗೆ ಸೂಪರ್ ಇರೋ ಥರ.
ಹಂಗಾಗಿ ನನ್ನ ಸಿನಿಮಾಗಳಲ್ಲಿ ನಾನು ಆ ಹೆಣ್ಮಕ್ಳ ಪಾತ್ರಗಳನ್ನ ನನಗೆ ಸೈಲೆಂಟಾಗಿ ಸೊ ಒಂಥರ ಎದುರಿಸಿದ ತಕ್ಷಣ ಹೋಗಿ ಸೈಲೆಂಟ್ ಮೂಲೆ ಕೂತ್ಕೊಳ್ಳಿ ಆ ಥರದ್ದು ರೈಟಿಂಗ್ ನನ್ನ ಕಣ್ಣಿಗೆ ಬರಲ್ಲ. ಬಿಕಾಸ್ ನಾನು ಲೈಫನ್ನ ತುಂಬ ರಿಯಾಲಿಟಿಯಾಗಿ ನೋಡಿರೋದ್ರಿಂದ ನನ್ನ ಕಣ್ಮುಂದೆ ಏನು ಹಿಡಿದಿದೆ ಅದನ್ನು ರೈಟ್ ಮಾಡೋದು ಜಾಸ್ತಿ ನಾನು. ಸೊ ಆ ವಿಷಯದಲ್ಲಿ ನನಗೆ ಮೇಡಮ್ಗೆ ನನಗೆ 2-3 ಸರಿ ಹೇಳಿದೆ, ನನ್ನ ತಾಯಿ ನೆನಪಾಗ್ತೀರಾ ನೀವು, ಸೊ ನಿಮ್ಮ ಪಾತ್ರನ ಬರೀಬೇಕಾದ್ರೆ ನಾನು ಅದೇ ನನ್ನ ತಾಯಿನ ನೆನಪಿಟ್ಕೊಂಡು ಬರ್ತಿದ್ದೆ ಅಂತ. ಬಟ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಚಂದ್ರಿಕಾ ಮೇಡಮು. ಈ ಸಿನಿಮಾಗೆ ನಮ್ಮ ಟೀಮಿಗೆ ಸಿಕ್ಕಿದ್ದವರು ನಮಗೆ ಅದೇನಂತ ಲಕ್, ಅಷ್ಟು ಅದ್ಭುತವಾಗಿ ಮೇಡಮ್ ಆ್ಯಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಸಿನಿಮಾದಲ್ಲಿ ಮೇಡಮ್ನ ಈ ಸಿನಿಮಾದಲ್ಲಿ ಸ್ವಲ್ಪ ಡ್ಯೂರೇಷನ್ ಕಮ್ಮಿ ಆಯಿತು ಅನ್ನೋದು ಬಿಟ್ಟರೆ ಮೇಡಮ್ಗೆ ಬಗ್ಗೆ ನನ್ನ ಬಗ್ಗೆ ಅವ್ರ ಮೇಲೆ ನನಗೇನು ಕೋಪ ಇಲ್ಲ. ಮೇಡಮ್ ಡೆಫಿನೆಟಾಗಿ ನೆಕ್ಸ್ಟ್ ಸಿನಿಮಾ ನಾನೇನು ಅಂದ್ಕೊಂಡಿದ್ದು ಅದಕ್ಕಿಂತ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ನೀವು ಹೇಳ್ಬಿಡಿ ಒಂದು ನಿಮಿಷ ಟಕ್ಕನಾಗಿ. ನನಗೆ ಈ ಮೂವಿಯಲ್ಲಿ ನಾನು ಯಾವುದೇ ಮೂವಿ ಇಲ್ಲಿ ತನಕ ಒಂದು 150 ಮೂವಿ ಮಾಡಿದ್ದೀನಿ. ಆದರೆ ಯಾವಾಗೂ ನಾನು ಎಲ್ಲ ಮೂವಿನೂ ಸ್ಟೋರಿ ಕೇಳಿಬಿಟ್ಟೆ ಕ್ಯಾರೆಕ್ಟರ್ ಒಪ್ಕೊಳ್ಳೋದು ನಾನು. ಆದರೆ ಈ ಮೂವಿಯಲ್ಲಿ ನಾನು ಏನು ಸ್ಟೋರಿ ಕೇಳಲೇ ಇಲ್ಲ, ಅದು ಏನು ಅಂತ ನನಗೆ ಅನಿಸ್ಲೇ ಇಲ್ಲ. ಒಟ್ಟು ಕೇಳಿದ್ರು ಈ ಥರ ಫ್ರೀ ಇದ್ದೀರಾ, ಈ ಡೇಟಲ್ಲಿದೆ ಹೀರೋಯಿನ್ ಮದರ್ ಅಂತ ಕೇಳಿದ್ರು. ಏನು ನಾನು ಯಾಕೆ ಆಮೇಲೆ ಅಂದ್ಕೊಂಡೆ ಯಾಕೆ ನಾನು ಏನು ಮಾತಾಡಲಿಲ್ಲ ಹಾಗೆ ಒಪ್ಕೊಂಡ್ಬಿಟ್ಟೆ ಅಂತ. ನಿಜ ಕೇಳಲೇ ಇಲ್ಲ ನಿಜವಾಗ್ಲೂ. ಒಪ್ಕೊಂಡು ಫಸ್ಟ್ ಡೇ ಬಂದೆ, ನಾನು ಶೂಟಿಂಗ್ ಬಂದೆ. ಆಮೇಲೆ ಡೈರೆಕ್ಟ್ರ್ ಸರು ಫಸ್ಟು ನೋಡಿದ ತಕ್ಷಣ ಒಂಥರ ಏನೋ ತುಂಬ ಇದಾಗಿ ರ್ಯಾಶ್ ಅನ್ನಿಸೋ ಥರ ಅನಿಸ್ತಿತ್ತು. ಇವರ ಡೈರೆಕ್ಟ್ರು ಅನ್ನೋ ಥರ ನನಗಿತ್ತು. ನಾನು ಅಂದ್ಕೊಂಡೆ ಸ್ವಲ್ಪ ದೊಡ್ಡ ಬಿಗ್ ಮೂವಿಗಳಲ್ಲಿ ಎಲ್ಲ ಏನು ಮಾಡ್ತಾರೆ ಅಂದರೆ ಮೇನ್ ಡೈರೆಕ್ಟ್ರುಗಳು ಎಲ್ಲೋ ಕೂತಿರ್ತಾರೆ, ಅವ್ರ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಅದನ್ನು ಸೀನ್ನ ತೆಗಿತಾ ಇರ್ತಾರೆ. ನಾನು ಹಂಗೆ ಅಂದ್ಕೊಂಡೆ ಬೇರೆ ಡೈರೆಕ್ಟ್ರ್ ಎಲ್ಲೋ ಇರಬೇಕು, ಇವ್ರು ಅವ್ರ ಅಸಿಸ್ಟೆಂಟ್ ಇರಬೇಕು, ಅದಕ್ಕೆ ಮಾಡಲಿ ಅದಕ್ಕೆ ಸ್ವಲ್ಪ ಹಂಗೆ ಗುರ್ರ ಅಂದ್ಕೊಂಡು. ಆಮೇಲೆ ಒಂದು ಸೀನ್ ಬಂತು ಫಸ್ಟ್ ಡೇ ನಾನು ಇದಕ್ಕೆ ಎಂಟ್ರಿ ಆದಾಗ. ಅದರಲ್ಲಿ ಅವ್ರು ಇಷ್ಟೇ ನನ್ನ ಡೈಲಾಗ್ ಹೇಳಿದ್ರು, 2 ಲೈನ್ ಹೇಳಿದರು. ಆ ಸೀನಲ್ಲಿ ಓನ್ ಆಗಿ ನಾನು ತುಂಬ ಡೈಲಾಗ್ಗಳನ್ನ ತೊಗೊಂಡ್ಬಿಟ್ಟೆ. ಆವಾಗ ತೊಗೊಂಡಾಗ ಅವರು ಖುಷಿ ಪಟ್ಟರು. ಆಮೇಲೆ ಕೇಳಿದೆ, ಸರ್ ನಾನು ಇದರಲ್ಲಿ ಡೈಲಾಗ್ ಇರಲಿಲ್ಲ, ಇದೆಲ್ಲ ನಾನು ತೊಗೋಬೋದಂತ. ಅಯ್ಯೋ ಮೇಡಮ್ ನೀವು ತೊಗೊಂಡಿದ್ದಕ್ಕೆ ನನಗೊಂದು ಖುಷಿ ಆಯಿತು ಅಂದ್ರೆ. ಅವಾಗ ತುಂಬ ಖುಷಿ ಆಯಿತು ನನಗೆ. ನನ್ನ ಹಸ್ಬೆಂಡ್ ಕ್ಯಾರೆಕ್ಟ್ರು MK ಮಠ ಅಲ್ಲ, MK ಮಠ ಅಂತ ಅವರು ಸೀನಿಯರ್ ಆರ್ಟಿಸ್ಟ್ ಅವ್ರು ಮಾಡಿದ್ದಾರೆ. ಅವರು ನಾನು ತುಂಬ ಈ ಮೂವಿಯಲ್ಲಿ ಎಷ್ಟು ಕಾಮಿಡಿ ಮಾಡಿಕೊಂಡು ಇದ್ದೀವಿ ಅಂದರೆ ನನಗೂ ಕೂಡ ಇದು ಹೊಸ ಟೀಮಲ್ಲಿ ನಾನು ಬಂದಿದ್ದೀನಿ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಅಷ್ಟು ಕಾಮಿಡಿ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಎಲ್ಲರೂ ಇದ್ವಿ. ಮತ್ತು ಇದ್ರಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋದು. ನನ್ನ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ. ನಾನು ಹೀರೋಯಿನ್ ಮದರ್ ರೋಲ್ ಮಾಡಿದ್ದೀನಿ ಇದರಲ್ಲಿ. ಡೈಲಾಗ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಡೈರೆಕ್ಟ್ರ್ ಸಾರು, ಚೆನ್ನಾಗಿ ಮಾಡಿಸಿದ್ದಾರೆ. ಸ್ವಲ್ಪ ಮೂಡಿನೇ ಡೈರೆಕ್ಟ್ರ್, ಸ್ವಲ್ಪ ಮೂಡಿನೇ. ಯಾವಾಗ ಕೋಪದಲ್ಲಿರ್ತಾರೆ ಯಾವಾಗ ಹ್ಯಾಪಿಯಾಗಿರ್ತಾರೆ ಅಂತ ಗೊತ್ತಾಗೋದೇ ಇಲ್ಲ. ಸ್ಟಾರ್ಟಿಂಗ್ ನಂಗೆ ಸ್ವಲ್ಪ ಹಂಗೆ ಅನಿಸಿತ್ತು. ಆಮೇಲೆ ಅನ್ನಿಸ್ತು ನನ್ನ ಮಗ ಇರೋದೇ ಹೀಗೆ ಅನ್ನೋ ಥರ. ಎಷ್ಟೋ ಸಲ ಹೇಳಿದ್ದಾರೆ ನನ್ನ, ನಿಜ ಖಂಡಿತ ಅವ್ರು ಹೇಳಿದ್ದು ನಿಜ. ನೀವು ನನ್ನ ಅಮ್ಮನಿಗೆ ಹೋಲ್ತೀರಾ, ನಿಮ್ಮ ನೋಡಿದ್ರೆ ನನಗೆ ನನ್ನ ತಾಯಿ ಅಂತ ಅನ್ಸತ್ತೆ ಅಂತೇಳಿ ಅವಾಗ ತುಂಬ ಖುಷಿ ಪಟ್ಟಿದ್ದೀನಿ. ಡೈರೆಕ್ಟ್ರ್ ಸರು ಅವ್ರ ತಾಯಿಗೆ ಕಂಪೇರ್ ಮಾಡ್ತಾರೆ ಅಂದಾಗ ಒಬ್ಬ ತಾಯಿ ಅನ್ಸ್ಕೊಳ್ಳೋಕೆ ತುಂಬ ಖುಷಿ ಆಗುತ್ತೆ ನನಗೆ. ತುಂಬ ಒಳ್ಳೆ ಮೂವಿ. ಈ ಮೂವಿ ತುಂಬ ಚೆನ್ನಾಗಿ ಬರಲಿ, ತೆರೆಗೆ ಬಂದು ನಮ್ಮ ಯಾರು ಎಲ್ಲ ಪ್ರೊಡ್ಯೂಸರ್ಸ್ಗಳಿದ್ದಾರೆ ಅವರಿಗೂ ಒಂದು ಒಳ್ಳೆ ಹೆಸರು ಬರಲಿ. ಮೇನು ನಮ್ಮ ಡೈರೆಕ್ಟ್ರು ಇಷ್ಟು ಚೆನ್ನಾಗಿ ಇವ್ರನ್ನೆಲ್ಲ ಕವರ್ ಮಾಡಿ ಈ ಮೂವಿನ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ಒಂದು ಒಳ್ಳೆ ಹೆಸರು ಬರಲಿ, ನಮ್ಮ ಮೂವಿ ತುಂಬ ಚೆನ್ನಾಗಿ ಬರಲಿ ಅಂತ ನಂದೆರಡು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಓಕೆ, ಇನ್ನು ಫೈನಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀರಾ ಸರ್? ಓಕೆ. ಸೊ ಫೈನಲ್ ಆಗಿ ನಮ್ಮ ಸಿನಿಮಾದ ನಾಯಕ ನಟ ರಾಕೇಶ್, ಮೇ ಬಿ ಅವ್ರನ್ನ ಒಂಥರ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ನನ್ನ ಸಿನಿಮಾಗೆ. ಏಕೆಂದರೆ ಒಂದು ತುಂಬ ವೆಯ್ಟ್ ಇರೋವಂಥ ಪಾತ್ರ ರಾಕೇಶ್ ಮಾಡಿರೋದೊಂದು ಪಾತ್ರ. ಹೋಲ್ ಸಿನಿಮಾನ ಹೆಂಗೆ ಎತ್ಕೊಂಡು ಹೋಗಿದ್ದಾನಂದರೆ ಮೇ ಬಿ ಅದು ಸಿನಿಮಾ ನೀವು ನೋಡಿದಾಗ ನಿಮ್ಗೆ ಫೀಲ್ ಆಗುತ್ತೆ. ಈಸ್ ಫ್ರಮ್ ಥಿಯೇಟರ್ ಆರ್ಟಿಸ್ಟ್. ಸೊ ತುಂಬ ನ್ಯಾಚುರಲ್ ಆಗಿ ಸಿನಿಮಾದಲ್ಲೇ ಅವ್ನ ಪರ್ಫಾರ್ಮೆನ್ಸ್ ಬೇಕಿತ್ತು, ಆ ಪಾತ್ರದ ಪರ್ಫಾರ್ಮೆನ್ಸು. ಆ ಪಾತ್ರನ ಎಷ್ಟು ಬ್ಯೂಟಿಫುಲ್ಲಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಅದು ಇನ್ಫ್ಯಾಕ್ಟ್ ಎಮೋಷ್ನಲ್ ಸೀನಲ್ಲಿ ಆಗಿರ್ಬೋದು, ಆ್ಯಕ್ಷನ್ ಸೀನಲ್ಲಿ ಆಗಿರ್ಬೋದು, ಇನ್ಫ್ಯಾಕ್ಟ್ ರೊಮ್ಯಾನ್ಸ್ ಸೀನಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಭಾಳ ಬ್ಯೂಟಿಫುಲ್ಲಾಗಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಷ್ಟು ಸಿನಿಮಾನ ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ರಾಕೇಶು. ಮೇ ಬಿ ಅವ್ರಿಗೆ ಈ ಸಿನಿಮಾ ಆದಮೇಲೆ ಅದೆಷ್ಟು ಸಿನಿಮಾಗೆ ಬುಕ್ ಆಗ್ತಾರೋ ಗೊತ್ತಿಲ್ಲ. ಸೊ ಅದಕ್ಕೆ ಹೇಳಿದ್ದೀನಿ ನೆಕ್ಸ್ಟ್ ಸಿನಿಮಾ ರಾಕೇಶ್ ನೋಡ್ತೀರಾ ನೀವು ಇಂಟರ್ವ್ಯೂ, ನೆಕ್ಸ್ಟ್ ಸಿನಿಮಾದಲ್ಲಿ ನೀವು ನನ್ನ ಸಿನಿಮಾದಲ್ಲಿ ಮಾಡಲೇಬೇಕು ಅಂತ ಹೇಳಿದ್ದೀನಿ. ಓಕೆ ಅಂತ ಹೇಳಿದ್ದಾರೆ. ನೀವು ಇನ್ನೂ ತುಂಬ ದೊಡ್ಡ ಮಟ್ಟಿಗೆ ಬೆಳಿಬೇಕು, ಅದೇ ನನ್ನ ಆಸೆ. ಇನ್ನೂ
ಇನ್ನು ನಿಮ್ಮಂಥ ಥಿಯೇಟರ್ ಆರ್ಟಿಸ್ಟ್ಗಳು, ನಾಟಕ ಹಿನ್ನೆಲೆ ಇರೋರು ಸಿನಿಮಾ ರಂಗಕ್ಕೆ ಬರಬೇಕು, ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ನನ್ನ ಆಸೆ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ. ಡೆಫಿನೆಟಾಗಿ ಈ ಸಿನಿಮಾ ನಿಮಗೆ ನಿಮ್ಮ ಕೆರಿಯರಲ್ಲೇ ಒಂದು ರಿಮಾರ್ಕಬಲ್ ಸಿನಿಮಾ ಆಗುತ್ತೆ ಅನ್ನೋದು ನನ್ನ ಆಸೆ. ಜೊತೆಗೆ ನಮ್ಮ ಪ್ರವೀಣ್ ಸರ್ ಮತ್ತು ನಮ್ಮ ಮಠ ಸರ್, ಪ್ರವೀಣ್ ಸರ್ ನನಗೆ ನೀವು ಬರೀ ನಮ್ಮ ಸಿನಿಮಾದ ನಿರ್ಮಾಪಕರಲ್ಲ, ಯು ಆರ್ ಲೈಕ್ ಮೈ ಬ್ರದರ್. ಸೊ ನಿಮ್ಮ ಸಪೋರ್ಟ್ ಇಲ್ಲದೆ ಇವತ್ತು ಈ ಸಿನಿಮಾ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಮೇ ಬಿ ನನ್ನ ಕೆರಿಯರ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನೀವು ನನ್ನ ಮನಸ್ಸಲ್ಲಿ ಶಾಶ್ವತವಾಗಿರ್ತೀರ ಖಂಡಿತವಾಗ್ಲೂ. ಸೊ ನಿಮ್ಮ ಸಪೋರ್ಟ್ ಇಲ್ಲದೆ ಸಿನಿಮಾ ಇವತ್ತು ಇಲ್ಲಿವರೆಗೂ ಆಗ್ತಿರಲಿಲ್ಲ. ಜೊತೆಗೆ ನೀವೊಬ್ಬರು ಭಾಳ ಅದ್ಭುತವಾದ ಪರ್ಫಾರ್ಮರ್ ಅಂತ ಈ ಸಿನಿಮಾ ಮುಖಾಂತರ ನೀವು ಡೆಫಿನೆಟಾಗಿ ಎಂಟೈರ್ ಕರ್ನಾಟಕ ಗೊತ್ತಾಗ್ತೀರಾ. ಒಂದು ಅದ್ಭುತವಾದಂಥ ಒಂದು ನೆಗೆಟಿವ್ ಪಾತ್ರನ ಎಷ್ಟು ಬ್ಯೂಟಿಫುಲ್ಲಾಗಿ ನೀವು ಕ್ಯಾರಿ ಮಾಡಿದ್ದೀರ ಅನ್ನೋದು ಸಿನಿಮಾ ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ನೋಡಿದ್ದೀರ ಒಂದು ಸ್ವಲ್ಪ ಸಿನಿಮಾ, ಬಟ್ ಸಿನಿಮಾ ರೆಡಿ ಆದಮೇಲೆ ಕಂಪ್ಲೀಟ್ ರೆಡಿ ಆಗಿದೆ. ನೀವು ಮಿಕ್ಸಿಂಗ್ ಆದಮೇಲೆ ನೀವು ನೋಡಿ ಭಾಳ ಅದ್ಭುತವಾಗಿ ಮಾಡಿದ್ದೀರಾ. ಜೊತೆಗೆ ಮಠ ಸರ್, ನೀವು ನಾನು ಬರೆದಿದ್ದಂಥ ಕೃಷ್ಣಪ್ಪ ಪಾತ್ರನ ಭಾಳ ಬ್ಯೂಟಿಫುಲ್ಲಾಗಿ ನೀವು ಕ್ಯಾರಿ ಮಾಡ್ಕೊಂಡು ಹೋಗಿದ್ದೀರಾ. ಮೇ ಬಿ ನಿಮ್ಮ ಸಿನಿಮಾ ಕೆರಿಯರಲ್ಲೇ ನೀವು ಎಷ್ಟಾದರೂ ಸಿನಿಮಾ ಮಾಡಿದ್ದೀರಾ ಸರ್, ನನಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾ ನಿಮ್ಮ ಸ್ಪೆಷಲ್ ಸಿನಿಮಾ ಆಗಿರುತ್ತೆ. ಡೆಫಿನೆಟಾಗಿ ನಿಮ್ಗೆ ಈ ಸಿನಿಮಾ ಇನ್ನೊಂದು ತಿರುವನ್ನ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಫೈನಲ್ ಆಗಿ ನನ್ನೆಲ್ಲ ಪ್ರೊಡ್ಯೂಸರ್ಸ್ಗೆ ಅಶೋಕ್ ಸರ್, ಆಸಿಮ್ ಸರ್, ಪ್ರವೀಣ್ ಸರ್, ಶ್ರೀನಾಥ, ಮೇ ಬಿ ನಿಮಗೆ ಇನ್ನೂ 100 ವರ್ಷಗಳ ಕಾಲ ನಾನು ಋಣಿಯಾಗಿದ್ದರೂ ಸಾಕಾಗಲ್ಲ. ಯಾಕೆಂದರೆ ಈ ಥರದೊಂದು ಕಂಟೆಂಟನ್ನ ನೀವು ನನ್ನನ್ನು ನಂಬಿ, ಜೊತೆಗೆ ಕಂಟೆಂಟನ್ನು ನಂಬಿ ನೀವು ಈ ಸಿನಿಮಾಗಿಲ್ಲ, ಈ ಸಿನಿಮಾ ವರ್ಕ್ ಆಗುತ್ತೆ, ಈ ಸಿನಿಮಾ ಆಡಿಯನ್ಸಿಗೆ ರೀಚ್ ಆಗಬೇಕು ಅಂತೇಳಿ ನಂಬಿ ನನ್ನನ್ನು ಪ್ರೊಡ್ಯೂಸ್ ಮಾಡಿದ್ರ. ಸೊ ಥ್ಯಾಂಕ್ ಯು ಅಶೋಕ್ ಸರ್, ಆ್ಯಂಡ್ ಥ್ಯಾಂಕ್ ಯು ಆಸಿಮ್ ಸರ್, ಆ್ಯಂಡ್ ಎಂಟೈರ್ ವೈಟ್ ಲೋಟಸ್ ಟೀಮ್, ಸಂಜೀವ್ ಸರ್, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಯು ಆರ್ ಡನ್ ಅ ವಂಡರ್ಫುಲ್ ಜಾಬ್. ನನಗೆ ಎವ್ರಿ ಸ್ಟೆಪ್ಪಲ್ಲೂ ನೀವು ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ. ಜೊತೆಗೆ ಆಲ್ ಮೈ ಟೆಕ್ನಿಷಿಯನ್ಸ್, ನನ್ನ ಎಡಿಟರಿಂದ ಹಿಡಿದು, ಸೊ ನಮ್ಮ ಪೂರ್ಣ ಸರ್, ಮ್ಯೂಸಿಕ್ ಡೈರೆಕ್ಟ್ರು ಪೂರ್ಣ ಸರ್, ನೀವು ಯು ಆರ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಫಾರ್ ಮೀ. ಸೊ ಭಾಳ ಅದ್ಭುತವಾದಂಥ ಸಾಂಗ್ಸ್ಗಳನ್ನ ಕೊಟ್ಟಿದ್ದೀರಾ. ಮೇ ಬಿ ಆ ಒಂದೊಂದು ಸಾಂಗ್ಸ್ಗಳು ರಿಲೀಸ್ ಆಗ್ತಿದ್ದಂಗೆ ಜನಗಳು ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ಮೇ ಬಿ ನಿಮಗೆ ಆ ಫೀಲ್ ಆಗುತ್ತೆ. ನಿಜವಾಗ್ಲೂ ಯು ಆರ್ ಗ್ರೇಟೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ. ಐ ಅಡ್ಮಿಟ್ ದಟ್. ಬೇರೆಯವ್ರಿಗೆ ಗೊತ್ತಿಲ್ಲ, ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಐ ಅಡ್ಮಿಟ್ ದಟ್ ಯು ಆರ್ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ಓವರಾಲ್ ಎಲ್ಲ ನನ್ನ ಪ್ರೊಡ್ಯೂಸರ್ಸ್ ಮತ್ತು ನನ್ನೆಲ್ಲ ಟೆಕ್ನಿಷಿಯನ್ ಮತ್ತು ನನ್ನೆಲ್ಲ ಡೈರೆಕ್ಷನ್ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಇನ್ನೇನು ಸಿನಿಮಾ ಫೆಬ್ರವರಿ ರಿಲೀಸ್ ಮಾಡ್ತೀವಿ. ಡೆಫಿನೆಟಾಗಿ ಕನ್ನಡ ಜನತೆ ಇದೊಂದು ಬ್ಯೂಟಿಫುಲ್ ಸಿನಿಮಾನ ನೀವು ಗೆಲ್ಲಿಸ್ಬೇಕು. ನೀವು ಗೆಲ್ಲಿಸಿದಾಗ ಮಾತ್ರ ಈ ಥರ ಸಿನಿಮಾಗಳು ಬರೋಕ್ಕೆ ಸಾಧ್ಯ. ಬರೀ ಕಾಂತಾರ, ಬರೀ KGF ಈ ಥರ ಸಿನಿಮಾಗಳಲ್ಲ, ಈ ಸಿನಿಮಾಗಳನ್ನೂ ನೀವು ಗೆಲ್ಲಿಸ್ಬೇಕು. ಯಾಕೆಂದರೆ ಇದು ಆ ಥರದ ಸಿನಿಮಾಗಳ ಪಕ್ಕಕ್ಕೆ ಬಂದಿಲ್ಲ ಅಂತ ಸಿನಿಮಾ ಇದು. ಖಂಡಿತವಾಗ್ಲೂ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಹೊಸ ಅಲೆನ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೇರಿ ಕ್ರಿಸ್ಮಸ್. ಸರ್ ಹೌದು, ತುಂಬಾ ಮಾತಾಡಬೇಕು. ಹೇಳಿ ಸರ್. ಸರ್ ನೀವು ಸೆಟ್ ಅಲ್ಲಿ ಇದ್ರಿ. ಹೌದು, ಈ ಸಾಂಗ್ ಕೊರಿಯೋಗ್ರಫಿ ಬಂದ್ಬಿಟ್ಟು ನಮ್ಮ ಡೈರೆಕ್ಟರ್ ಮಾಡಿರೋದು. ಸಾಂಗ್ ರಿಲೀಸ್ ಆದ್ಮೇಲೆ ಅಲ್ಲಿ ಏನೇನು ನೋಡ್ತಿರೋ ಹೀರೋ ಹೀರೋಯಿನ್ ಮಾಡಿದಾರಲ್ಲ ಅದೆಲ್ಲ ಅವ್ರ ಲೈಫಲ್ಲಿ ಇಲ್ಲ ಇದು ರಾಂಗ್ ಸ್ಟೇಟ್ಮೆಂಟ್, ರಿಯಲ್ ಸ್ಟೇಟ್ಮೆಂಟ್ ಇದು. ಯಾಕಂದ್ರೆ ನನಗೆ ತುಂಬಾ ಜನ ಹೇಳಿದ್ರು ಅವ್ರ ಲೈಫಲ್ಲಿ ಆಗಿದ್ದಂಥದ್ದೇನೋ ಅದನ್ನ ಒಂದು ಎಷ್ಟೋ ಸಲ ನಮ್ಮ ಮುಂದೆ ಹೇಳಿದ್ದಾರೆ. ಲವ್ ಸಾಂಗ್ ನನಗೂ ಅದೇ ಡೌಟ್ ಸರ್. ಸಾವಿತ್ರಿ ಯಾರು ಒಂದ್ಸಲ ತೋರಿಸಿ ಅಂತ ಕೇಳ್ತಾ ಇದೀವಿ ಎಲ್ಲಾರು. ಇಲ್ಲ ವಿಷಯ ಸರ್, ಗೊತ್ತಿಲ್ಲ. ಸ್ಟಿಲ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ನಾನು. ಏನು ಇಲ್ಲ ಸರ್. ಈಗ ಅದ್ರ ಬಹಳ ಬ್ಯೂಟಿಫುಲ್ ಆಗಿ ಲಿರಿಕ್ಸ್ ಬರ್ದಿರೋದು ಯಾರು? ಪೂರ್ಣ ಸರ್. ಅದನ್ನ ನೀಟ್ ಬ್ಯೂಟಿಫುಲ್ ಆಗಿ ಜೋಡಿಸಿದ್ಯಾರು? ಅದು ಇಮ್ಯಾಜಿನ್ ಮಾಡ್ಕೊಂಡು ಇಲ್ಲ ವಿಷಯ ಸರ್, ಅದು ಪಿಕ್ಚರೈಸ್ ಮಾಡಿದ್ದೀನಿ ಅಷ್ಟೇ. ನನಗದು ನಾಟ್ ಎಕ್ಸ್ಪೀರಿಯನ್ಸ್. ನನಗೆ ಕೊರಿಯೋಗ್ರಫಿ ನೋಡಿ, ಯಾವ ಕೊರಿಯೋಗ್ರಫರ್ ಕಮ್ಮಿ ಇಲ್ಲ, ಎಲ್ಲಾ ಸಾಂಗ್ಸ್ ಇವರೇ ಕೊರಿಯೋಗ್ರಫರ್ ಸರ್. ಏನು ಕರ್ಮ ಸಾಂಗ್. ಹೌದು, ಆ ಸಾಂಗ್ ಬಂದಾಗ ಮಾತ್ರ ನಾವು ಪ್ರಶ್ನೆ ಇರೋದೇ ನಮ್ದು. ಹೌದು, ಒಂದೊಂದು ಸೀನ್ ಅಲ್ಲೂ ನನಗೆ ತುಂಬಾ ಡೌಟ್ಸ್ ಇದೆ. ಹಿಂಗೆಲ್ಲ ಹೆಂಗ್ ಮಾಡ್ಸಿದ್ರು ಸರ್? ದೀಪ ಹಚ್ಚೋದಂತೆ, ಹಿಂದೆ ಹೋಗೋದಂತೆ. ಅಲ್ಲ ವಿಷಯ ಸರ್, ಈಗ ಅದೇನ್ ಗೊತ್ತಾ, ಸಿ ಯೂಶಲಿ ನಾವೆಲ್ಲ ಸಿನಿಮಾಗಳು ನೋಡ್ಕೊಂಡು ಬೆಳೆದಿರೋದಲ್ವಾ, ಹಂಗಾಗಿ ಆ ಫೀಲ್ ಆಗಿರೋದು ಅಷ್ಟೇ. ನಮ್ಗೆ ಆ ಫೀಲ್ ಬಂದಿದೆ. ನಾನು ನೋಡ್ಕೊಳ್ಳೋದಲ್ಲ, ನಾನು ತುಂಬಾ ಸರಿ ಓಕೆ ಹೋಗ್ಲಿ. ಈಗ ನೀವು ಫೋರ್ಸ್ಗೋಸ್ಕರ ಒಪ್ಕೊಂತೀನಿ. ಏನ್ ಗೊತ್ತಾ, ಎಲ್ಲಾ ಮೂವಿಗಳಲ್ಲಿ ಏನಾಗತ್ತೆ ಅಂದ್ರೆ ಡೈರೆಕ್ಟರ್ ಕೆಲಸ ಏನೋ ಹ್ಯಾಕ್ ಮಾಡ್ಸೋದು, ಅದು ಅಷ್ಟೇ. ಸಾಂಗ್ ಇದೆಲ್ಲ ಅದಕ್ಕೂ ಬೇರೆ ಕೊರಿಯೋಗ್ರಾಫರ್ ಇರ್ತಾರೆ. ಇವ್ರೇ ಅಂದ್ರೆ ಇವ್ರು ಪೂರ್ತಿ ಆ ಮೂವಿಯನ್ನ ಫುಲ್ ಅನುಭವಿಸಿ ಮಾಡ್ಸಿದ್ದಾರೆ. ಅದೆಲ್ಲ ಅವ್ರ ಅವರೇ ಹೋಗಿ ಹೇಳ್ತಾ ಇದ್ದು ನಾನು ನೋಡಿದ್ದೀನಿ. ಹೌದು ಹೌದು ಸರ್, ನನಗೆ ಹಂಗೆ
ಹಿಂಗ್ ಸ್ಮೈಲ್ ಕೊಡ್ಬೇಕಾದ್ರೆ ಇನ್ನೊಂದ್ ಚೂರ್ ಫೀಲ್ ಆಗ್ಬೇಕು. ಸಾವಿತ್ರಿ ತರ ಸ್ಮೈಲ್. ಸರ್ ಸಾವಿತ್ರಿ ಯಾರು ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ ಸಾವಿತ್ರಿ ಯಾರು ಅಂತ. ಇಲ್ಲ ಆಮೇಲೆ ಹಾಡುಗಳಂತ ಹೇಳಿದ್ಮೇಲೆ ನನಗೆ ನೆನ್ಪು ಬಂದಿದ್ದು, ಈಗ ಒಟ್ಟು ಸಿನಿಮಾ 4 ಹಾಡುಗಳಿರ್ತದೆ, ಅದರಲ್ಲಿ 3 ಎಲ್ಲ ರೆಡಿ ಇದೆ. ಆ 3 ಹಾಡುಗಳು ಕೂಡ ನಿಜವಾಗ್ಲೂ ಅದ್ಭುತವಾದಂಥ ಹಾಡುಗಳು. ಒಂದಕ್ಕಿಂತ ಒಂದು ನಮ್ಮ ಹೀರೋಯಿನ್ ಮತ್ತು ಇವರೆಲ್ಲ ಹೇಳ್ತಿದ್ದಂಗೆ ರೊಮ್ಯಾಂಟಿಕ್ ಹಾಡು ಭಾಳ ಅದ್ಭುತವಾಗಿದೆ. ನಂಗನ್ಸುತ್ತೆ ಅದು ಹಾಡು ರಿಲೀಸ್ ಆದ್ಮೇಲೆ ಎಲ್ಲರ ಬಾಯಲ್ಲೂ ಕೂಡ ಪ್ರತಿನಿತ್ಯ ಗುಣಗಳು. ನೀವು ಸಾಂಗ್ ರಿಲೀಸ್ ಆದ ತಕ್ಷಣ ಹೀರೋ ಹೀರೋಯಿನ್ ಇಬ್ರು ಗೆದ್ರು ಅಂತ ಹೇಳ್ಕೊಳ್ಳಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಹೀರೋ ಹೀರೋಯಿನ್ ಮಾತ್ರ, ಯಾಕಂದ್ರೆ ನಾರ್ಮಲ್ ಕೊರಿಯೋಗ್ರಫಿ ಅಲ್ಲ, ಹೌದು ಅದು ಎಕ್ಸ್ಪೀರಿಯನ್ಸ್. ಅಂದ್ರೆ ಮಾಂಟೇಜ್ ಸಾಂಗ್, ಇಟ್ಸ್ ಮಾಂಟೇಜ್ ಸಾಂಗ್. ಕೊರಿಯೋಗ್ರಾಫ್ ಮಾಡಿದ್ರೆ ಅದೇನಾಗುತ್ತೆ, ಅದು ಬೇರೆ ತರ ಫೀಲೇ ಬರುತ್ತೆ. ಇದು ರಿಯಲ್ ಎಕ್ಸ್ಪೀರಿಯನ್ಸ್, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ನಂಬಲ್ಲ, ನಾನು ನ್ಯಾಚುರಲ್ ಆಗಿ ಬಂದಿದೆ ಅಂತ. ನಾವ್ ಯಾಕೆ ಇದು ಮಾಡಿಲ್ಲ ಅಂತ ನಮ್ಗೆ ಅನಿಸ್ತು. ಫ್ರಾಂಕ್ಲಿ ಮಾಡಕ್ ಹೋದ್ರೆ ಬೇರೆ ತರ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ, ಬೇರೆ ತರ ಆಗ್ಬಿಡ್ತಾವೆ. ಅದಕ್ಕೆ ಡೈರೆಕ್ಟರ್ ವಿಷನ್ ವಿಷಯ ಸರ್, ಅದೇನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಏನಿಲ್ಲ ಸರ್. ಆ ಎಕ್ಸ್ಪೀರಿಯನ್ಸ್ ಮನೇಲಿ ಹೋಗಿ ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಾರೆ ನಾನು. ಅಲ್ಲ, ಮೇ ಬಿ ಈ ಸಿನಿಮಾ ಸಾಂಗ್ ಮೇ ಬಿ ವಿಡಿಯೋ ಸಾಂಗ್ ಆಚೆ ಬಂದ್ಮೇಲೆ ಮೇ ಬಿ ಅದನ್ನ ಟ್ರೈ ಮಾಡೋರು ಮಾಡ್ತಾರೆ. ಬಟ್ ಆ ಸೀನಲ್ಲಿ ಇವ್ರಿಬ್ಬರನ್ನ ಕಂಫರ್ಟಬಲ್ ಆಗಿ ಇಡೋದಕ್ಕೆ ನಾನು ಎಷ್ಟು ಕಷ್ಟಪಡ್ತೀನಿ ಅಂತ ನನಗೆ ಗೊತ್ತು. ಇನ್ಫ್ಯಾಕ್ಟ್ ನಾನು ರಿಯಲ್ ಆಗಿ ಹೇಳ್ಕೊಂಡಿದ್ದೀನಿ. ಓಕೆ, ಈಗ ಹೇಳಿಲ್ಲ ಅಂದ್ರೆ ಇವ್ರು ಕೇಳಲ್ಲಲ್ವಾ, ಇವ್ರು ಹೇಳ್ತಾರೆ ನಾವು ಡೈರೆಕ್ಟರ್ ಸರ್ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಮ ಮೇಲೆ ಹಾಕ್ತಿದ್ದಾರೆ. ಈಗ ಹೇಳಿದ್ರೆ ಇನ್ನು ಹೆಂಗ್ ಮಾಡ್ತಾರೆ? ಈಗ ನನಗೆ ಆ ಎಕ್ಸ್ಪೀರಿಯನ್ಸ್ ಇದ್ದಕ್ಕೆ ನಾನು ಮಾಡಿಸಿದ್ದೀನಿ. ಅದು ಭಾಳ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಸರ್, ಅಲ್ಲಿ ಏನ್ ಪಿಕ್ಚರ್ ಮಾಡಿದ್ದೀನಿ ಅಲ್ಲಿ ನಾನು ಹಂಗೆ ಹೇಳಿಲ್ಲ, ಹಿಂಗೆ ತರ್ಸೋದು. ಸರಿ, ಓಕೆ, ಕರೆಕ್ಟ್. ಅವ್ರು ಮಾಡಿರೋದು ಕರೆಕ್ಟ್. ತುಂಬಾ ಚೆನ್ನಾಗಿ ಒಂದೊಂದು ಸೀನ್ ನ 1-2-3 ಸಲ ಮಾಡಿಸ್ಬೋದು ಅಷ್ಟೇ. ಆದ್ರೆ 10 ಸಲ ಒಂದು ಸಾಂಗ್ ಅಲ್ಲಿ ಓಕೆ ಆಗತ್ತಂತ ಲವ್ ಆಗಿ, ಮದುವೆ ಆಗಿ, ಇನ್ನೊಂದ್ಸಲ ರೀಶೂಟ್ ಆಗಿ ಸಾಂಗ್ ಸೂಪರ್ ಆಗಿ ಬಂದಿದೆ. ಸಾಂಗ್ಸ್ ಬಹಳ ಚೆನ್ನಾಗಿದೆ. ಅದು ಆಮೇಲೆ ಇನ್ನೊಂದು ಆಕಾಶದ ನೀಲಿ ಅಂತ ಹೇಳಿ ಆ ಹಾಡೋದು, ಅದೇ ಅದು ಆಕಾಶದಂತ. ಯಾವುದೇ ಕಾರಣಕ್ಕೂ ವಿಡಿಯೋ ಬಿಡಲ್ಲ, ಸಿನಿಮಾದಲ್ಲೇ ನೋಡ್ಬೇಕು. ಅದನ್ನ ಯಾವುದೇ ಕಾರಣಕ್ಕೂ ಲಿರಿಕಲ್ ವಿಡಿಯೋನು ಬಿಡಲ್ಲ. ಅದು ಅದ್ಭುತ ಸಾಂಗ್. ಬಿಡೋದು ಮಾತ್ರ 2 ಸಾಂಗ್ ಬಿಡಿದೀವಿ, ಅದು ಅದ್ಭುತ ಸಾಂಗ್, ಭಾಳ ಚೆನ್ನಾಗಿದೆ. ಆಕಾಶದ ನೀಲಿ ಅನ್ನೋ ಸಾಂಗ್ ಅಂತೂ ನನಗನ್ಸುತ್ತೆ ಅದು ಬಹುಶಃ ಮುಂದೆ ಬರುವಂತೆಲ್ಲ ಹೋರಾಟಗಳಿಗೂ ಒಂಥರ ಸ್ಫೂರ್ತಿಯಾದಂಥ ಹಾಡಾಗ್ತದೆ ಅದು. ಆಮೇಲೆ ಅವ್ರು ಹೇಳಿದಾಗ ಒಂದು ಸಾವೊಂದೊಂದು ಹಾಡಿದೆ, ಅದು ಕೂಡ ಬಹುಶಃ ಅದು ಭಾಳ ಸೂಪರ್ ಹಿಟ್ ಆಗುತ್ತೆ. ಅದು ಬಹುಶಃ ಇನ್ನೂ ಅದು 100 ವರ್ಷಗಳ ಕಾಲ ಅದ್ಯಾವುದು ಒಂದು ಹಳೆ ನಾವು ಎಲ್ಲ ಆರ್ಕೆಸ್ಟ್ರಾದಾಗ ಕೊನೆದಾಗ ಒಂದು ಹಾಡಾಡ್ತೀವಲ್ಲ, ಸತ್ಯ ಹರಿಶ್ಚಂದ್ರ, ಇದು ಆ ಥರದ ಒಂದು ಫುಲ್ದಲ್ಲಿ ಕೀಲಾವುದು ಮೇಲೆ ಯಾವುದು ಅಂತಕ್ಕಂಥ ಹಾಡಿದೆಯಲ್ಲ, ಆ ಥರದ ಒಂದು ಹಾಡಿದು ಪ್ಯಾಥಸ್ ಸಾಂಗ್. ಅದು ಆ ಥರದ ಸಾಲಕ್ಕೆ ಬಂದು ನಿಲ್ತದೆ ಈ ಹಾಡು. ಸೊ ಪೂರ್ಣಚಂದ್ರ ಅವರು ಬಹಳ ಅದ್ಭುತವಾಗಿ ಹಾಡುಗಳನ್ನು ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರ್. ಬಹುಶಃ ಹೈ ಬಜೆಟ್ಗಳು ಏನೋ 100 ಕೋಟಿ 150 200 ಕೋಟಿ ಸಿನಿಮಾಗಳಲ್ಲಿ ಮಾಡ್ತಕ್ಕಂಥ ಆ ಥರದ ಒಂದು BGM ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ, ಎಲ್ಲರೂ ಇಷ್ಟಪಡ್ತಾರೆ ಕನ್ನಡ. ಹೀರೋ ಹೀರೋಯಿನ್ಗೆ ಒಳ್ಳೆದಾಗಲಿ ಎಲ್ರಿಗೂ, ಅವ್ರಿಬ್ರಿಗೆ ಅಲ್ಲ, ಪ್ರೊಡ್ಯೂಸರ್ಸ್ ಫಸ್ಟ್, ಅವ್ರು ಫಸ್ಟ್ ಒಳ್ಳೆದಾಗಿ. ಸಿನಿಮಾ ಗೆದ್ರೆ ಫಸ್ಟ್ ಖುಷಿ ಆಗೋದೇ ಅವರು. ಅವ್ರು ಏನು ಇಷ್ಟ ದಿನ ಕಷ್ಟಪಟ್ಟಿದ್ದಾರೆ, ಏನೇನು ಮನಸ್ತಾಪಗಳು ಇರ್ತಾವೆ ಎಲ್ಲ ಹೊರಟೋಗ್ಬಿಡುತ್ತೆ ಸಿನಿಮಾ ಗೆದ್ಬಿಟ್ರೆ. ಅದೇ ಸಿನಿಮಾಗಿರೋ ಪವರ್. ಅವ್ರು ಒಳ್ಳೆದಾಗಲಿ. ಮತ್ತೆ ಬಹುಶಃ ಡೈರೆಕ್ಟರ್ಗೂ ಅನ್ಸುತ್ತೆ ನನಗೆ ಕನ್ನಡದಲ್ಲಿ ಒಂದು ಹೊಸ ಥರದ ಡೈರೆಕ್ಟ್ರು ಸೃಷ್ಟಿ ಆಗ್ತಾರೆ. ಯಾಕಂದರೆ ಈಗ ಶೆಟ್ಟಿ ಆ್ಯಂಡ್ ಟೀಮು ಅವ್ರದ್ದೊಂದು ಥರದ ಸಿನಿಮಾಗಳು ಸಾಲಿನಲ್ಲಿ ಬರ್ತದೆ. ಹಾಗೆ ಕನ್ನಡದಲ್ಲಿ ಒಬ್ಬೊಬ್ರು ಒಂದೊಂದು ಥರದ ಸಿನಿಮಾಗಳನ್ನು ತೊಗೊಂಡ್ಬರ್ತಾ ಇದ್ದಾರೆ. ಈಗ ಉದಾಹರಣೆಗೆ ನೀಲ್ ಇರ್ಬೋದು, ಅವ್ರದ್ದೊಂದು ಥರದ ಸಿನಿಮಾಗಳು, ಪ್ರಶಾಂತ್ ನೀಲ್ ಅವ್ರದ್ದು. ಹಾಗೆ ನನಗನ್ಸುತ್ತೆ ಕರ್ಣನ್ನು ಮೊದಲನೇ ಬಾರಿಗೆ ಇನ್ನೊಂದು ಥರದ ಶೇಡನ್ನು, ಎಸ್ಪೆಷಲಿ ತಮಿಳಲ್ಲಿ ಯಾರೋ ಪಾರಂಜಿತ್ತು, ವೆಟ್ರಿಮಾರನ್ನು, ಈ ಥರದ ಒಂದು ಶೇಡಲ್ಲಿ ಐ ಥಿಂಕ್ ಮೊದಲನೇ ಸಾಲಲ್ಲಿ ಕನ್ನಡದಲ್ಲಿ ನಿಂತ್ಕೋತಾರೆ. ಬಹುಶಃ ಇದ್ರ ಜೊತೆಗೆ ಮತ್ತಷ್ಟು ಡೈರೆಕ್ಟರ್ಗಳು ಮುಂದೆ ತಯಾರಾಗ್ಬೋದು. ಬಟ್ ಈಗ ಆ ಸಾಲಿನಲ್ಲಿ ಮೊದಲನೇದಾಗಿ ನಿಂತ್ಕೋತಾರೆ. ಹಾಗಾಗಿ ಡೈರೆಕ್ಟರ್ ಕೂಡ ಒಳ್ಳೇದಾಗಲಿ ಅಂತ ಇಡೀ ತಂಡದ ಪರವಾಗಿ ನಾನು ಹಾರೈಸ್ತೀನಿ. ಮತ್ತೆ ಕಂಪ್ಲೀಟ್ ಆಗಿ ನಮ್ಮ ಟೀಮಲ್ಲಿ ನೋಡಕ್ ಹೋದ್ರೆ ಆಲ್ಮೋಸ್ಟ್ ಹೊಸಬರ ಜಾಸ್ತಿ ಇದ್ದಾರೆ ಅಲ್ಲ ಸರ್. ಸೊ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾ ಇದ್ದೀವಿ ಏನಾಗುತ್ತೆ ಅಂತ. ಆದಷ್ಟು ಅದ್ರ ಮೇಲೆ ನಾವು ತುಂಬಾ ಫೋಕಸ್ ಮಾಡಿ ಫೆಬ್ರವರಿಗೆ ಸಿನಿಮಾ ನಿಮ್ಗೆಲ್ಲ ತೋರಿಸ್ತೀವಿ. ಫೆಬ್ರವರಿಗೆ ನಿಮ್ಗೊಬ್ಬರಿಗೆಲ್ಲ ನೆಕ್ಸ್ಟ್ ಸಿನಿಮಾ ಮಾಡ ಇದೇನೆ ಇಲ್ಲ ನೆಕ್ಸ್ಟ್ ಸಿನಿಮಾ ಬೇರೆ ತರ ಸಿನಿಮಾ. ನಂದು ಪೋಸ್ಟರ್ಸ್ ಎಲ್ಲ ಬಂದಾಗ ಸರ್ ನಾನು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಕಂಟೆಂಪರರಿ ಲವ್ ಸ್ಟೋರಿ ಮಾಡೋಣ. ಫಸ್ಟ್ ನಿಮ್ದು ವಿಡಿಯೋ ತೋರಿಸೋದು, ಆಮೇಲೆ ನಿಮ್ ರೀಲ್ಸ್ ತೋರಿಸೋದು. ಹೆಂಗ್ ಹೇಳ್ದೆ ಕೇಳಿ ಸರ್. ನೆಕ್ಸ್ಟ್ ಸುಚಿಗೆ ಅದೇ ಹೇಳಿದ್ದೀನಿ. ಸುಚಿ ಒಂದು ಬ್ಯೂಟಿಫುಲ್ ಕಂಟೆಂಪರರಿ ಲವ್ ಸ್ಟೋರಿ ಮಾಡೋಣ. ಪ್ರೆಸೆಂಟ್
ಸಿಚುವೇಶನ್ಗೆ ಒಂದು ಇಲ್ಲ ಮೊನ್ನೆ beautiful recent story ಆಗಿ ಮಾಡೋಣ. ಹೇಳಿದ್ರು ಇದು ಅದಕ್ಕೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಟ್ರೇಲರ್ ನೋಡಿ ಡಿ ಆದ ಮುಂಚೆ ಡಿ ಒಂದು ಟಿಂಟ್ ಕೊಟ್ಟಿದ್ವಿ ಸಿನಿಮಾದಲ್ಲಿ ಎಸ್ಪೆಷಲಿ ಒಂದು 80s ಫೀಲ್ ಕೊಟ್ಟಿದ್ವಿ ಆ ಟಿಂಟ್ ಆದ್ಮೇಲೆ ನೋಡಿದವ್ರು ಎಲ್ಲರೂ ಹೇಳಿದ್ದು ರಂಗಸ್ಥಳಮಲ್ಲಿ ಸಮಂತ ಕಣ್ಣಂಗೆ ಕಾಣ್ತಾರೆ ಹೌದು ಇದು ಹೇಳಿದ್ವಿ Actually, it means a lot. ಬೆಸ್ಟ್ ಕಾಂಪ್ಲಿಮೆಂಟ್ ಬೆಸ್ಟ್ ಕಾಂಪ್ಲಿಮೆಂಟ್ ನಾವು compliment, ಆರ್ಟಿಸ್ಟ್ ಎಲ್ಲ ನೋಡಿರ್ತೀವಲ್ಲ ಹಾಗಾಗಿ ಅನ್ಸುತ್ತೆ ಬಟ್ ಅವ್ರು ಡೈರೆಕ್ಟರ್ ಫೀಲ್ ಗೊತ್ತಿಲ್ಲ ನಾವು ಡೈರೆಕ್ಟರ್ ಅಲ್ವಾ ಇಲ್ಲ ನಾನು ಸಾವಿತ್ರಿನ ಫೀಲ್ ಮಾಡಿದಾಗೆಲ್ಲ ಸುಶೀಲಿ ನನಗೆ ಅದೇ ನಿಮ್ಮ ಸಾವಿತ್ರಿ ನಾನ್ ಕೇಳೋದೇ ಅದೇ ಸರ್ ಒಂದೊಂದ್ ಸೀನ್ ಈಗ ಅವ್ರನ್ನ ಹೆಂಗೆ ನಮ್ಮ ತಾಯಿನ ಫೀಲ್ ಮಾಡ್ಕೊಂಡು ಹೇಳಿದ್ನು ರಾಕೇಶ್ನು ಹಂಗೆ ಫೀಲ್ ಮಾಡ್ಕೊಂಡು ಸುಚಿನು ಹಂಗೆ ಫೀಲ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ನಿಮ್ ಸಾವಿತ್ರಿ ಅದೇ ನಾನು ಸುಚಿನೆಲ್ಲ ಫೀಲ್ ಮಾಡ್ಕೊಂಡಾಗೆಲ್ಲ ಸುಚಿ ಆ ಫೀಲ್ ಕೊಟ್ಟಿದ್ದಾರೆ ನನಗೆ ಅದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಸಾವಿತ್ರಿ ಮೇಡಮ್ ನೋಡ್ತಾ ಇದ್ದೀನಿ ನಮಗ್ ಗೊತ್ತಿಲ್ಲ ಆ ಸಾವಿತ್ರಿ ಯಾರು ಅಂತ ಇದುವರೆಗೂ ಬಾಯ್ ಬಿಟ್ಟಿಲ್ಲ ಸರ್ ನಾವು ಫೈನಲಿ ಅವ್ರ ಮೂವಿ ನೋಡಿದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಮೋಸ್ಟ್ಲಿ ಯಾಕೆಂದ್ರೆ ಸರ್ ಸಾಂಗ್ ಅಲ್ಲಿ ತುಂಬಾ ಕ್ಲೂ ಕೊಟ್ಟಿದ್ದಾರೆ ಮದುವೆ ಆಗಿ ಹೋಗಿ ಎರಡು ಮಕ್ಳಿದ ಬಿಟ್ರೆ ಈಗ ಬಾಯ್ ಬಿಡ್ತಿದ್ದಾರೆ ನೋಡಿ ಸರ್ ಮದುವೆ ಆಗಿದೆ ಅವ್ರ ಬಗ್ಗೆ ಅವ್ರು ಚೆನ್ನಾಗಿದೆ ಓಕೆ ಅಂದ್ರೆ ನನಗೆ ತುಂಬಾ ಹ್ಯಾಪಿ ಅಂತ ಫೀಲ್ ಆಗ್ತದೆ ಯಾಕೆ ಅಂದ್ರೆ ಕ್ರಿಸ್ಮಸ್ ಒಂಥರ ನೆಕ್ಸ್ಟ್ ಲೆವೆಲ್ ಅನ್ನೋ ತರ ಅನ್ನಿಸ್ತು ಆದ್ರೆ ನಮ್ಮ ಟೀಮಲ್ಲಿ ತುಂಬಾ ಜನ ಮಿಸ್ ಆದ್ರು ಸೊ ಇನ್ನು ಎಲ್ಲರೂ ಬರ್ತಾರೆ ಅಂತ ಹೌದು ರಾಕೇಶ್ ಅವ್ರು ಅವರೇನೋ ಬಿಸಿ ಇದ್ದಾರೆ ಅಂತ ಹೇಳಿದ್ರಿ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಅವರು ಅಷ್ಟೇ ಬರ್ಲಿಲ್ಲ ಇನ್ನು ತುಂಬಾ ಜನ ಬರ್ಬೇಕಾಗಿತ್ತು ಮಿಸ್ ಆದ್ರು ಸೊ ಎಂಟೈರ್ ಟೀಮು ನಮ್ಮ ಮನೆಯಲ್ಲಿದ್ದು ಇವತ್ತು ನಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತಿರೋದು ಇನ್ನೂ ಖುಷಿ ಆಗ್ತಿದೆ ಸೊ ಇವತ್ತಿನ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ಓವರ್ ಟು ಜಯಂತ್ ಅವರು ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡ್ತಾರೆ ಸೊ ಒನ್ಸ್ ಅಗೇನ್ ನಮ್ಮ ಕಡೆಯಿಂದ ಹ್ಯಾಪಿ ಕ್ರಿಸ್ಮಸ್ ಅಂಡ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಸಕ್ಸಸ್ ಆಗಲಿ